ಪಡಿತಾ ಇದ್ರು ಅವರು ಮತ್ತೆ ಯಥಾಸ್ಥಿತಿ 10-15% ಬರ್ತಾರೆ. ಆ ಕಾರಣಕ್ಕೋಸ್ಕರ ಅವರು ಇವತ್ತು ಯಾವುದೇ ಕಾರಣಕ್ಕೂ ಅದನ್ನ ಒಳ ಮೀಸಲಾತಿ ಜಾರಿಗೆ ಮಾಡೋದಕ್ಕೆ ಅವ್ರು ಯಾರು ಕೂಡ ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ ಅಂದ್ರೆ ಇಲ್ಲಿವರೆಗೂ ಸುಮಾರು ಸಾಕಷ್ಟು ಅವರು ಸರ್ಕಾರಿ ನೌಕರಿಯಲ್ಲಿ ಅವರು ಪ್ರಬಲರಾಗಿದ್ದಾರೆ, ಆರ್ಥಿಕವಾಗಿ ಪ್ರಬಲರಿದ್ದಾರೆ, ರಾಜಕೀಯವಾಗಿ ಪ್ರಬಲರಿದ್ದಾರೆ. ಅವರೇ ಇವಾಗ ಹೆಚ್ಚಿನ ಪಾಲನ್ನು ಪಡ್ತಕ್ಕಂಥವರಾಗಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಅವರು ಇವತ್ತು ಒಳ ಮೀಸಲಾತಿಯನ್ನು ಹೋಗ್ತಾ ಇಲ್ಲ. ಮೊದಲಿಗೆ ಅವರು ಕೂಡ ನಮ್ಮ ಜೊತೆಗೆ ಬಂದು ಒಳ ಮೀಸಲಾತಿ ಜಾರಿ ಆಗ್ಬೇಕು ಅಂತ ಹೇಳಿ ಅವರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಮಾದೇವಪ್ಪ ಅವರೆಲ್ಲ ಸೇರ್ಕೊಂಡು ಹೆಂಗಂತ ಹೇಳಿದ್ರೆ ಸರ್ಕಾರವನ್ನ ಅಭದ್ರಗೊಳಿಸೋದಕ್ಕೆ ಏನು ಕುತಂತ್ರಗಳನ್ನ ಮಾಡಬೇಕು, ಏನು ಷಡ್ಯಂತ್ರಗಳನ್ನ ಮಾಡಬೇಕು, ಆ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಪ್ರಾಣಿಗಳಿಗಿಂತಲೂ ಕೆಟ್ಟದಾಗಿ ನಡೆದುಕೊಂಡಿರ್ತಕ್ಕಂಥ ಈ ಸಮಾಜ ಹಿಂದೂ ಸಮಾಜ, ಸನಾತನ ಹಿಂದೂ ಧರ್ಮದ ಸಮಾಜದವರು ಮನುಷ್ಯರನ್ನ ಎಂದೂ ಕೂಡ ಮನುಷ್ಯರು ಅಂತೇಳಿ ಕಾಣಲಿಲ್ಲ, ಏನಿಲ್ಲ. ಅವತ್ತು ಇದ್ದಾರೆ ಪಟ್ಟಭದ್ರ ಹಿತಾಸಕ್ತಿಗಳಂತ ಅನ್ಸ್ಕೊಂಡಿರ್ತಕ್ಕಂಥವ್ರು ಏನಿದ್ದಾರೆ, ಅವರುಗಳು ಈ ಸಮಾಜದಲ್ಲಿ ಹಿಂದುಳಿದಿರ್ತಕ್ಕಂಥ ಜನಾಂಗವನ್ನ, ಉದಾಹರಣೆ ಅಂತ ಹೇಳಿದ್ರೆ ನಾವು ಹಿಂದುಳಿದಿರ್ತಕ್ಕಂಥವ್ರು ಯಾರು ಕೂಡ ಬೆಳಕಿತ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಇವರು ಯಾರು ಕೂಡ ನಾವ್ಯಾರು ಕೂಡ ರಸ್ತೆಗಳಲ್ಲಿ ಅಡ್ಡಾಡದಂತ ಸ್ಥಿತಿ ಇರಲಿಲ್ಲ. ಅವತ್ತು ಉಗುಳಬೇಕು ಅಂತಂತೇಳಿದ್ರೆ ನಾವೆಲ್ಲೂ ಕೂಡ ಹೊರಗಡೆ ರಸ್ತೆಯ ಮೇಲೆ ಉಗುಳ ಆಗಿರ್ಲಿಲ್ಲ. ನಾವು ಪ್ರತಿಯೊಬ್ಬರು ಕೂಡ ಮಡಿಕೆಗಳನ್ನ ಕಟ್ಕೊಂಡು ನಾವು ಉಗುಳು ಬಂದಾಗ ಆ ಮಡಿಕೆಯಲ್ಲೇ ಉಗುಳಬೇಕಾಗಿತ್ತು. ನಾವು ಓಡಾಡ್ತಿರ್ತ ಹೆಜ್ಜೆಗಳು ಗುರುತುಗಳೇ ಇದ್ದಾವೆ. ಆ ಹೆಜ್ಜೆ ಗುರುತಿನ ಮೇಲೆ ಬೇರೆಯವರು ಏನಾದ್ರು ಹೆಜ್ಜೆ ಇತ್ತು ಅಂತ ಹೇಳಿದ್ರೆ ಮೈಲಿಗೆ ಆಗ್ತದೆ ಹೇಳಿ ಪ್ರತಿಯೊಬ್ಬ ಹಿಂದುಳಿದಿರ್ತಕ್ಕಂಥ ಜಾತಿಯವರು ಕೂಡ ಸೊಂಟಕ್ಕೆ ಪರಿಕೆಯನ್ನು ಕಟ್ಕೊಂಡು ಅವರು ಹೋಗಿರ್ತಕ್ಕಂಥ ಹೆಜ್ಜೆಗಳನ್ನು ಅಳಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ಕಾನೂನನ್ನ, ಖಾಸಗಿ ಕಾನೂನನ್ನ ಹಿಂದೂ ಧರ್ಮದ ಏನು ಪಟ್ಟಭದ್ರ ಹಿತಾಸಕ್ತಿಗಳು ಇಂಥ ಕಾನೂನನ್ನ, ಖಾಸಗಿ ಕಾನೂನನ್ನು ಜಾರಿ ಮಾಡಿದ್ರು. ಒಂದು ದೇವಸ್ಥಾನದಲ್ಲಿ